ಕಲಬುರಗಿಯಲ್ಲಿ ಜೆಡಿಎಸ್ ಪಾದಯಾತ್ರೆಯನ್ನು ಮಾಡ್ತು. ಪ್ರತಿಭಟನೆ ಸಂದರ್ಭದಲ್ಲಿ ಜೆಡಿಎಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಅಸ್ವಸ್ಥೆ ಕೂಡ ಆಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಕಲಬುರಗಿಯಲ್ಲಿ ಜೆಡಿಎಸ್ ಪಾದಯಾತ್ರೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿಯ ಜಿಲ್ಲಾಧ್ಯಕ್ಷೆಯೊಬ್ಬರು ಅಸ್ವಸ್ಥರಾಗ್ತಾರೆ. ಬಯಲು ಶೌಚ ಮುಕ್ತ ಆಳಂದ ತಾಲೂಕು ಮಾಡಲಿಕ್ಕೆ ಜೆಡಿಎಸ್ನವರು ಆಗ್ರಹಿಸ್ತಾ ಇದ್ದಾರೆ. ಪ್ರತಿಭಟನೆ ಸಂದರ್ಭದಲ್ಲಿ ಜೆಡಿಎಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಮಹೇಶ್ವರಿ ವಾಲಿ ಅವರ ಹೆಸರು, ಅವರು ಅಸ್ವಸ್ಥಗೊಂಡರು. ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕರ್ತರೆಲ್ಲ ಅವ್ರನ್ನ ನೀರೆಲ್ಲ ಕುಡಿಸುವಂಥದ್ದು, ಗಾಳಿಯನ್ನು ಹಾಕುವಂಥದ್ದು, ಅವರು ಅಸ್ವಸ್ಥಗೊಂಡಂಥ ಸಂದರ್ಭದಲ್ಲಿ ಅವರು ಚೇತರಿಕೆಗೆ ಏನೇನೆಲ್ಲ ಸಹಕಾರಿಯಾಗಬೇಕು ಅದನ್ನೆಲ್ಲ ಕೂಡ ಮಾಡ್ತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ. ಅಂದರೆ ಅವರ ಉದ್ದೇಶ ಏನು, ಯಾಕೆ ಅವರು ಇವತ್ತು ಆಗ್ರಹಿಸ್ತಾ ಇದ್ದಾರೆ ಅಂದರೆ ಒಂದು ಬಯಲು ಮುಕ್ತ ಶೌಚಾಲಯನ ಮಾಡಬೇಕು ಅಂತ. ಯಾಕಂದರೆ ಸಹಜವಾಗಿ ಕೇಂದ್ರ ಸರ್ಕಾರದ ಒಂದು ಕಲ್ಪನೆ ಅಂದರೆ ಬಹಳ ಮುಖ್ಯವಾಗಿ ಬಯಲು ಮುಕ್ತ ಶೌಚಾಲಯವನ್ನು ಮಾಡಬೇಕು. ಇದು ಬಹಳ ವರ್ಷಗಳಿಂದನೂ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೇಳ್ತಾ ಇರುವಂತಹ ಮಾತು. ಆದರೆ ಆಶ್ವಾಸನೆಗಳು ಕೆಲವೊಂದು ಜಿಲ್ಲೆಗಳಿಗೆ ಅದು ಸೀಮಿತ ಆಗಿಲ್ಲ. ಹಾಗಾಗಿ ಕೆಲವೊಂದಿಷ್ಟು ಬೇರೆ ಬೇರೆ ಪಕ್ಷದ ನಾಯಕರುಗಳು ಈಗ ಬೀದಿಗೆ ಇಳಿದು ಹೋರಾಟ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಯಾಕಂದರೆ ಮಹಾತ್ಮ ಗಾಂಧೀಜಿಯವರು ಕೂಡ ಕನಸು ಕಂಡಿದ್ದು ಸ್ವಚ್ಛ ಮುಕ್ತ ಭಾರತ ಆಗಬೇಕು ಅಂತ. ಯಾವುದೇ ರೀತಿಯಾದಂತಹ ಬಯಲು ಮುಕ್ತ ಶೌಚಾಲಯ ಒಂದು ಕಡೆ ಇರಬಾರ್ದು, ಈ ರೀತಿಯಾದಂತಹ ಒಂದಿಷ್ಟು ಕನಸುಗಳನ್ನು ಕಂಡಿದ್ದರು. ಅದೇ ರೀತಿಯಲ್ಲಿ ಈಗ ಸಾಕಷ್ಟು ಸಂದರ್ಭದಲ್ಲಿ ಇನ್ನೂ ಕೂಡ ಈ ಶೌಚಾಲಯಕ್ಕೆ ಬಯಲಿಗೆ ಹೋಗುವಂತಹ ಪ್ರಸಂಗಗಳು ಕೆಲವೊಂದು ಜಿಲ್ಲೆಗಳಲ್ಲಿ ಈಗ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಈಗ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಸಂದರ್ಭದಲ್ಲೇ ಮಹಿಳಾ ಜಿಲ್ಲಾಧ್ಯಕ್ಷೆಯವರು ಅಸ್ವಸ್ಥಗೊಂಡರು ಮತ್ತು ಚೇತರಿಕೆ ಕೂಡ ಕೊಂಡರು. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಇದು ಕಲಬುರಗಿಯ ಆಳಂದ ತಾಲೂಕು ಬಯಲು ಮುಕ್ತ ಶೌಚಾಲಯ ಆಗಬೇಕು ಅನ್ನುವಂಥದ್ದು ಅವರ ಆಗ್ರಹ. ಅಧಿಕಾರಿಗಳಿಗೆ ಹೇಳಿದ್ದೀನಿ, ಹೋರಾಟ ಮಾಡಿದ್ದೀನಿ, ಆದರೂ ಕೂಡ ಯಾರು ಗಮನಕ್ಕೆ ತಗೋತಾ ಇಲ್ಲ. ಅವ್ರಿಗೆಲ್ಲ ಏನಾಗಿದೆ, ಆಟ ಆಗಿದೆ. ಹೆಣ್ಮಕ್ಳು ರೋಡಿಗೆ ಕೂಡೋದಂದ್ರೆ ಮರ್ಯಾದೆ ಪ್ರಶ್ನೆ. ಸಣ್ಣ ಸಣ್ಣ ಮಕ್ಕಳು ರೋಡಿಗೆ ಕೂಡ್ತಾರೆ. ಮಾಡ್ಯಾಳಕ್ಕೆ ಹೋದಾಗ ಇವರೆಲ್ಲ ಕಣ್ಣೀರು ಹಾಕಿದ್ರು ನನಗೆ. ಮೇಡಮ್ ನಮಗೆ ಅನ್ನ ಇಲ್ದ್ರಿಲ್ಲ, ತಿಲ್ಲಕ್ಕೆ ಅನ್ನ ಇಲ್ದ್ರಿಲ್ಲ, ನಮಗೆ ಶೌಚಾಲಯ ಮಾಡ್ಕೊಡ್ರಿ ಮೇಡಮ್ ಅಂದ್ರು. ಆದ್ರೂ ಕೂಡ ಎಷ್ಟೊಂದು ಸಲ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಎಲ್ಲರೂ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದಾರೆ, ಕಿವಿ ಮುಚ್ಕೊಂಡು ಕುತ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಯಾರು ಕಿವಿನೂ ಕೇಳಿಸ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ. ಅದಕ್ಕೆ ನನ್ನ ತಾಯಿದ್ರಿಗೋಸ್ಕರ ನನ್ನ ಸ್ವಾಭಿಮಾನದ ಹೋರಾಟ. ನನಗೆ ಪಾದಯಾತ್ರೆ ಮೂಲಕ ಬರೋದ್ ಕಾರಣ ಏನಂತಂದ್ರೆ ಇವ್ರಿಗೆ ನಾಚಿಕೆ ಬರಲಿ ಅಂತ ಬಂದಿದ್ದೀನಿ. ಆದ್ರೂ ಇವ್ರು ಬರುತ್ತೋ ಬರಲೋ ಗೊತ್ತಿಲ್ಲ. ನನ್ನ ಶೌಚಾಲಯ ಹೆಣ್ಣು ಮಕ್ಕಳಿಗೆ ಬೇಕು. ನನ್ನ ಆಳಂದ ತಾಲೂಕಿನಲ್ಲಿ ಹೆಣ್ಮಕ್ಳು, ನೀವು ನಂಬಲ್ಲ, ನಾನು ವಿಡಿಯೋಗಳು ತೋರಿಸ್ತೀನಿ. ಮಾಡೇಳದಲ್ಲಿ ನಾನು ಹೋದಾಗ ಬೆಳಿಗ್ಗೆ ಒಂದು ಶೌಚಾಲಯಕ್ಕೆ 150-200 ಜನ ಲೈನ್ ಹತ್ತಾರೆ. ಪಾಳಿ ಹಂಟಿ ಶೌಚಾಲಯಕ್ಕೆ ನಿಂತಿರ್ತಾರ. ಸ್ಕೂಲ್ ಮಕ್ಕಳುಗಳದಾವ, ವಯಸ್ಸಾದವರದಾರ. ಅವ್ರಿಗೆ ಏನಾದ್ರು ಜಾಸ್ತಿ ಒತ್ತು ಬಂತಂದ್ರೆ ಅವ್ರು ಏನಾದ್ರು ಮೈ ಮೇಲೆ ಹೋಗ್ಲತ್ತದ ಹೆಣ್ಮಕ್ಳಿಗೆ. ಹಾಗಾಗಿ ವಯಸ್ಸಾದವ್ರು ಕುಂತ್ರಿ ಹೇಳಕ್ ಬರಲ್ದು. ಎಷ್ಟೋ ಜನರು ಅಲ್ಲಿ ಬಿದ್ದು ಇಬ್ಬರು ಸತ್ತಾರ. ಆದ್ರೂ ಕೂಡ ಅಭಿವೃದ್ಧಿ ಹರಿಕಾರ ಅಂತ ಒಬ್ಬರು ಹೇಳ್ತಾರ, ಇನ್ನೊಬ್ಬರು ನಾವು ಅಭಿವೃದ್ಧಿ ಹರಿಕಾರ ಅಂತಾರ. ಇವ್ರು ಎಲ್ಲದರ ತಾಲೂಕಿನಾಗ ಒಬ್ಬರದ್ದು ದಾರು, ಒಬ್ಬರು ಎಜುಕೇಶನ್, ಇಬ್ರು ಎಜುಕೇಶನ್ ತಂದೆ ಮಾಡ್ಕೋತಾರ. ಒಂದು ಮಹಿಳೆಯರಿಗೆ ಕೂಡ ಶೌಚಾಲಯ ಇಲ್ಲ ಅಂದ್ರೆ ನಮ್ಮ ತಾಲೂಕ ಎಷ್ಟು ಹಿಂದುಳಿದ, ನಮ್ಮ ಮಹಿಳೆಯರಿಗೆ ಎಷ್ಟು ಅನ್ಯಾಯ ಆಗ್ಲತ್ತ ಅಂತ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಂಗೆ ನಿಜವಾಗ್ಲೂ ನನಗೆ ಜಾಸ್ತಿ ಮಾತಾಡೋಕ್ಕಾಗ್ತಾ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ನನಗೆ ಆಗ್ತಾ ಇಲ್ಲ. ಸ್ವಲ್ಪ ನಮ್ಮ ತಾಲೂಕು ಅಧ್ಯಕ್ಷರು ಮಹಿಳೆಯರ ಕಡೆಯಿಂದ ಇದು ಮಾಡಿ ಮಾತಾಡಿ ಪ್ಲೀಸ್.